ವ್ಯವಸಾಯ ಪದ್ಧತಿ. ಡಾ ಎಚ್. ಆರ್. ಚೇತನ, ಗ್ರಾಮಾಂತರಂಗ. ಮನುಷ್ಯ ಬೇಟೆಯಿಂದ ಜೀವನ ಸಾಗಿಸುತ್ತಿದ್ದುದನ್ನು ಬಿಟ್ಟ ಮೇಲೆ ಅವಲಂಬಿಸಿದ್ದು ವ್ಯವಸಾಯ. ತಾನು ವಾಸಿಸುವ ಗುಹೆಗಳ ಸುತ್ತಮುತ್ತಲಿನ ಪ್ರಾಣಿಗಳು ಕಡಿಮೆಯಾದ ಮೇಲೆ ಮನುಷ್ಯ ಆ ಕಾಡುಗಳಲ್ಲಿ ಪ್ರಕೃತಿದತ್ತವಾಗಿ ಬೆಳೆಯುತ್ತಿದ್ದ ಕಾಳುಕಡ್ಡಿಗಳನ್ನು ಆಹಾರವಾಗಿ ಉಪಯೋಗಿಸಿದ. ಅದರಲ್ಲಿ ಅತ್ಯಂತ ರುಚಿಕರವಾದವುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಪದ್ಧತಿಯನ್ನು ಕಂಡುಕೊಂಡ. ಇದರ ಜೊತೆಗೆ ತಾನು ವಾಸ ಮಾಡುವ ಪ್ರದೇಶದ ಸುತ್ತಮುತ್ತಲಿನ ಜಾಗಗಳಲ್ಲಿ ಈ ಧಾನ್ಯಗಳನ್ನು ಬೆಳೆಯಲು ಪ್ರಯತ್ನಿಸಿದ ಉದಾಹರಣೆಗಳಿವೆ. ಒರಟು ಹತಾರಗಳಿಂದ ಭೂಮಿಯನ್ನು ಅಗೆದು ಅಥವಾ ಕೆದಕಿ ತಾನು ಸಂಗ್ರಹಿಸಿದ ಧಾನ್ಯದ ಬೀಜಗಳನ್ನು ಉದುರಿಸುವ ಮೂಲಕ ವ್ಯವಸಾಯ ಆರಂಭವಾಯಿತೆಂದು ಮಾನವಶಾಸ್ತ್ರಜ್ಞರು ಹೇಳುತ್ತಾರೆ. ಹೀಗೆ ಬೆಳೆದ ಕಾಳುಕಡ್ಡಿಗಳನ್ನು, ದವಸಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ತನ್ನ ಆಹಾರವಾಗಿ ಮನುಷ್ಯ ಬಳಸಿಕೊಂಡನೆಂದು ಹೇಳಬಹುದು. ಮಾನವ ವಿಕಾಸದ ಇತಿಹಾಸದಲ್ಲಿ ಗ್ರಾಮರಚನೆ ಒಂದು ಮಹತ್ತರವಾದ ಘಟ್ಟ ಎಂದು ಹೇಳಬಹುದು. ಗುಂಪು ಗುಂಪಾಗಿ ಗುಹೆಗಳಲ್ಲಿ ವಾಸ ಮಾಡುತ್ತಾ ಪ್ರಾಣಿಗಳಂತೆ ಮನುಷ್ಯ ಜೀವನ ಸಾಗಿಸುತ್ತಿದ್ದ. ಕ್ರಮೇಣ ಸಾಮಾಜಿಕ ರೂಪುರೇಷೆಯೊಂದನ್ನು ಊಹಿಸಿ ರೂಪಿಸಿಕೊಂಡಂತೆ ಕಾಣುತ್ತದೆ. ಮೊದಲ ಬಾರಿಗೆ ತಾನು, ತನ್ನವರು, ತನ್ನದು ಎಂಬ ಮನೋಭಾವ ಮನುಷ್ಯನಲ್ಲಿ ಮೂಡಿದ್ದೇ ಕುಟುಂಬ ಕಲ್ಪನೆಯ ಮೂಲ ಎಂದು ಹೇಳಬಹುದು. ಕುಟುಂಬ ಕಲ್ಪನೆಯ ಮುಂದಿನ ಹೆಜ್ಜೆ ತನಗೆ ಸೇರಿದವರು ಮತ್ತು ಸಂಬಂಧಪಟ್ಟವರೆಲ್ಲ ಒಂದು ಕಡೆ ವಾಸ ಮಾಡಬೇಕೆನ್ನುವ ಮನೋಭಾವ. ಹೀಗೆ ಆರಂಭವಾದ ವಾಸಸ್ಥಳಗಳೇ ಮುಂದೆ ಜನಸಂಖ್ಯೆ ಬೆಳೆದಂತೆಲ್ಲ ಗ್ರಾಮ ಸ್ವರೂಪವನ್ನು ಪಡೆದುಕೊಂಡವು. ಗ್ರಾಮ ಸ್ವರೂಪವನ್ನು ಪಡೆದುಕೊಂಡು ಒಂದೆಡೆ ನೆಲೆ ನಿಂತ ಮೇಲೆ ಆ ಸುತ್ತಲೇ ತನ್ನ ಆಹಾರವನ್ನು ಕಂಡುಕೊಳ್ಳಬೇಕಾಗಿ ಬಂತು. ಒಂದು ಕಾಲದಲ್ಲಿ ಪ್ರಧಾನ ವೃತ್ತಿಯಾಗಿದ್ದ ಬೇಟೆ ಗ್ರಾಮ ಜೀವನ ರೂಪುಗೊಳ್ಳುವ ಹೊತ್ತಿಗೆ ಉಪವೃತ್ತಿಯಾಗಿ ಪರಿಣಮಿಸಿತು. ಮನುಷ್ಯ ತನ್ನ ಗುಹೆಗಳ ಸುತ್ತ ಅಗೆದು ಬೆಳೆಯುತ್ತಿದ್ದ ಸಣ್ಣ ಪ್ರಮಾಣದ ದವಸ ಧಾನ್ಯಗಳ ವ್ಯವಸಾಯವನ್ನು ತನ್ನ ಗ್ರಾಮದ ಸುತ್ತಮುತ್ತ ಬೆಳೆಯಲಾರಂಭಿಸಿದ. ಇದು ಒಂದು ರೀತಿಯಲ್ಲಿ ಆಧುನಿಕ ವ್ಯವಸಾಯದ ಮೂಲ ಕಲ್ಪನೆ ಎಂದು ಹೇಳಬಹುದು. ವ್ಯವಸಾಯ ಮಳೆಯನ್ನು ಅವಲಂಬಿಸಿದೆ. ಅದು ಇಂದಿಗೂ ಬಹುತೇಕ ಸತ್ಯ. ಇದರಿಂದಾಗಿ ಮಳೆಗಾಲದಲ್ಲಿ ಮಾತ್ರ ವ್ಯವಸಾಯ ಸಾಧ್ಯ. ಮಳೆಯಿಲ್ಲದಾಗ ಯಾವುದೇ ಬೆಳೆಯನ್ನು ಬೆಳೆಯುವುದು ಸಾಧ್ಯವಿಲ್ಲ. ಇದರಿಂದಾಗಿಯೇ ಮನುಷ್ಯ ತನ್ನ ವಾಸದ ನೆಲೆಗಳನ್ನು ನದಿ ತೀರಗಳಲ್ಲಿ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ, ಒಟ್ಟಿನಲ್ಲಿ ನೀರಿನ ಆಸರೆ ಸುಲಭವಾಗಿ ದೊರೆಯುವ ಕಡೆಗಳಲ್ಲಿ ಸ್ಥಾಪಿಸಿಕೊಂಡ. ಇದರಿಂದ ಮಳೆಯಿಲ್ಲದಾಗ ಸಿಗುವ ನೀರಿನ ಆಸರೆಯನ್ನು ಬಳಸಿಕೊಳ್ಳುವುದನ್ನು ಕಲಿತ. ಮೊದಲಿಗೆ ತನ್ನ ಸುತ್ತಮುತ್ತ ಅಗೆದು ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತಿದ್ದ ಮನುಷ್ಯ ಭೂಮಿಯನ್ನು ಹದಗೊಳಿಸಿ ನೀರು ಹರಿದು ಹೋಗದಂತೆ ಬದುಗಳನ್ನು ನಿರಸಿ ಬೆಳೆಯ ಮಧ್ಯೆ ಯಾವುದೇ ಕಳೆ, ಕಸಗಳು ಬರದಂತೆ ಒಂದು ಕ್ರಮವನ್ನು ಅನುಸರಿಸಿ ಬೆಳೆಯಲಾರಂಭಿಸಿದ. ಹೀಗೆ ಅವನು ತನ್ನ ಗುಹಾ ಜೀವನದಿಂದ ಗ್ರಾಮಜೀವನದವರೆಗೆ ನಡೆಸಿಕೊಂಡು ಬಂದ ವ್ಯವಸಾಯದ ಬಗೆಗಿನ ಪ್ರಯೋಗಗಳೇ ಮುಂದೆ ವ್ಯವಸಾಯ ಪದ್ಧತಿಯಾಗಿ ರೂಪುಗೊಂಡವು. ಇವು ಕಾಲದಿಂದ ಕಾಲಕ್ಕೆ ಸಲಕರಣೆಗಳಿಗನುಗುಣವಾಗಿ ಬದಲಾಗುತ್ತಾ ಬಂದವು. ಈ ಹಿನ್ನೆಲೆಯಲ್ಲಿ ಗ್ರಾಮಾಂತರ ವ್ಯವಸಾಯ ಪದ್ಧತಿ ರೂಪುಗೊಂಡಿದೆ ಎಂದು ಹೇಳಬಹುದು. ಗ್ರಾಮ ಜೀವನ ಬೆಳೆದು ಜನಸಂಖ್ಯೆ ಹೆಚ್ಚಿದ ಮೇಲೆ ಗ್ರಾಮದ ಸುತ್ತಮುತ್ತಲಿನ ಭೂಮಿಯಲ್ಲಿ ವಾಸ ಮಾಡುವ ಜನರಿಗನುಗುಣವಾಗಿ ಹಂಚಿಕೆಯಾಯಿತು. ವ್ಯವಸಾಯ ಪದ್ಧತಿಯಲ್ಲಿ ಪ್ರಧಾನವಾದ 3 ಭಾಗಗಳನ್ನು ಗುರುತಿಸಬಹುದು: ಹೊಲ, ಗದ್ದೆ ಮತ್ತು ತೋಟ. ಈ 3 ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಂದಿನವರೆಗೂ ಗ್ರಾಮಾಂತರದಲ್ಲಿ ಅದೇ ಮೂಲಸ್ವರೂಪದಲ್ಲಿ ಉಳಿದುಕೊಂಡು ಬಂದಿವೆ. ಹೊಲ ಮಳೆಯನ್ನು ಆಧರಿಸಿ ಬೆಳೆ ಬೆಳೆಯುವ ಪ್ರದೇಶ, ಗದ್ದೆ ನೀರಿನ ಆಸರೆಯಿರುವ ಕಡೆ ಬೆಳೆಗಳನ್ನು ಬೆಳೆಯುವ ಪ್ರದೇಶ. ಈ 3 ವಿಭಾಗಗಳಿಗೂ ಅದರದೇ ಆದ ವ್ಯವಸಾಯದ ಪದ್ಧತಿ ಗ್ರಾಮಾಂತರಗಳಲ್ಲಿ ಕಂಡುಬರುತ್ತದೆ. ಮಳೆಯಾಧಾರಿತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಪ್ರಧಾನ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಾರೆ. ಈ ಬೆಳೆಗಳು ಆಯಾ ಪ್ರದೇಶದ ಆಹಾರ ಪದ್ಧತಿಯನ್ನು ಸೂಚಿಸುತ್ತವೆ.
ಕರ್ನಾಟಕ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಧಾನವಾಗಿ 3 ಆಹಾರ ಬೆಳೆಗಳನ್ನು ಗುರುತಿಸಬಹುದು. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ರಾಗಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ, ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭತ್ತ ಪ್ರಧಾನ ಬೆಳೆಗಳು. ಸಾಮಾನ್ಯವಾಗಿ ಇವೇ ಆಯಾ ಭಾಗದ ಜನರ ಮುಖ್ಯ ಆಹಾರವೂ ಆಗಿದೆ. ಈಗ ರಾಗಿ ಮತ್ತು ಜೋಳ ಆಯಾ ಪ್ರದೇಶಗಳಿಗೆ ಸೀಮಿತವಾಗಿದ್ದರೂ ಭತ್ತ ವ್ಯಾಪಕತೆಯನ್ನು ಪಡೆದುಕೊಂಡಿದೆ. ಕೆರೆ ಕಟ್ಟೆಗಳು, ಆಧುನಿಕ ಜಲಾಶಯಗಳು, ಕೊಳವೆ ಬಾವಿಗಳು ಇವುಗಳು ಭತ್ತದ ಬೆಳೆಯನ್ನು ಸಾರ್ವತ್ರಿಕಗೊಳಿಸಿವೆ ಎಂದು ಹೇಳಬಹುದು. ಗ್ರಾಮಗಳಲ್ಲಿ ರಾಗಿ ಪ್ರಧಾನ ಬೆಳೆ. ಇದನ್ನು ಬೆಳೆಯುವ ಅನೇಕ ಪದ್ಧತಿಗಳಿವೆ. ಬಿತ್ತನೆ, ಸಾಲು, ಕೂರಿಗೆ, ನಾಟಿ, ಗುಣಿ ಹೀಗೆ 5 ರೀತಿಯಲ್ಲಿ ರಾಗಿಯನ್ನು ಬೆಳೆಯುವ ಪದ್ಧತಿ ಇದೆ. ರಾಗಿಯನ್ನು ಮುಂಗಾರು, ಹಿಂಗಾರು ಎಂಬ 2 ವಿಭಾಗಗಳಲ್ಲಿ ಬೆಳೆಯುವ ಕ್ರಮ ಉಂಟು. ಸಾಮಾನ್ಯವಾಗಿ ಮಾರ್ಚ್ ತಿಂಗಳ ಕೊನೆಯ ವಾರದಿಂದ ಅಥವಾ ಯುಗಾದಿ ನಂತರ ಪೂರ್ವ ಮಾರುತದ ಮಳೆ ಆರಂಭವಾಗುತ್ತದೆ. ಅಲ್ಲಿಂದ ಸುಮಾರು ಜೂನ್ ತಿಂಗಳ ಕೊನೆಯವರೆಗೆ ರಾಗಿ ಬೆಳೆಯುವ ಪ್ರದೇಶಗಳಲ್ಲಿ ಉಪಬೆಳೆಗಳನ್ನು ಅಥವಾ ಮುಂಗಾರು ಬೆಳೆಗಳನ್ನು ಬೆಳೆಯುವ ಪದ್ಧತಿ ಇದೆ. ಈ ಮುಂಗಾರು ಬೆಳೆಯಲ್ಲಿ ರಾಗಿ, ಎಳ್ಳು, ಬೇರೆ ಬೇರೆ ರೀತಿಯ ಕಾಳುಗಳನ್ನು ಕೂಡ ಬೆಳೆಯುತ್ತಾರೆ. ಇದಾದ ನಂತರ ಹೊಲಗಳನ್ನು ಉತ್ತು ಕಳೆ ಕಸಗಳನ್ನು ತೆಗೆದು ಸ್ವಚ್ಛಗೊಳಿಸುತ್ತಾರೆ. ಸಾಮಾನ್ಯವಾಗಿ ಆರಿದ್ರ ಮಳೆಯ ಸಂದರ್ಭದಲ್ಲಿ ರಾಗಿಯನ್ನು ಬಿತ್ತುವ ಕೆಲಸ ಆರಂಭವಾಗುತ್ತದೆ ಮತ್ತು ಹದಮಾಡಿದ ಹೊಲಗಳಿಗೆ ಬಿತ್ತುವುದರಲ್ಲಿ ಪರಿಣತನಾದ ಒಬ್ಬ ವ್ಯಕ್ತಿ ಸಣ್ಣ ಕುಕ್ಕೆಯಲ್ಲಿ ಬಿತ್ತನೆ ರಾಗಿಯನ್ನು ತುಂಬಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಬಿತ್ತುತ್ತಾ ಹೋಗುತ್ತಾನೆ. ಬಿತ್ತನೆ ಅತ್ಯಂತ ಕ್ಲಿಷ್ಟವಾದ ಮತ್ತು ಸೂಕ್ಷ್ಮವಾದ ಪದ್ಧತಿ. ಇದು ಎಷ್ಟರ ಮಟ್ಟಿಗೆ ತಜ್ಞತೆಯನ್ನು ಅವಲಂಬಿಸಿದೆ ಎಂದರೆ 2 ಕಾಳು ಒಂದೆಡೆ ಬೀಳದಂತೆ ಬಿತ್ತಬೇಕು. ಬಿತ್ತುವ ತಜ್ಞತೆಯ ಬಗ್ಗೆ ಇಂತಹ ಅನೇಕ ಅಭಿಪ್ರಾಯಗಳು ಗ್ರಾಮಾಂತರದಲ್ಲಿವೆ. ಇದರಲ್ಲಿ ಪರಿಣತಿ ಪಡೆದವರೇ ಇರುತ್ತಿದ್ದರು. ರಾಗಿಯನ್ನು ಬಿತ್ತಿದ ಮೇಲೆ ಸುಮಾರು 5 ರಿಂದ 6 ಅಡಿ ಅಗಲಕ್ಕೆ ಸಾಲು ಎಂದು ಹಾಕುತ್ತಾರೆ. ಅವರೆ, ಒಗರುಜೋಳ, ಹಲಸಂದೆ, ಪುಣ್ಣಿ ಮುಂತಾದ ಕಾಳುಗಳನ್ನು ಬೆರೆಸಿ ಈ ಸಾಲುಗಳಲ್ಲಿ ಹಾಕುತ್ತಾರೆ. ಈ ಎಲ್ಲ ಬಿತ್ತನೆಯಾದ 2 ರಿಂದ 3 ವಾರಗಳ ಮೇಲೆ ಬಿತ್ತನೆ ರಾಗಿಗೆ 4 ಹಲ್ಲಿನ ಕುಂಟೆ ಹೊಡೆಯುತ್ತಾರೆ. ಇದು ಹೆಚ್ಚುವರಿಯಾಗಿ ಹುಟ್ಟಿದ ಪೈರುಗಳನ್ನು ತೆಗೆಯುವ ಒಂದು ಕ್ರಮ. ಬಿತ್ತನೆ ರಾಗಿಗೆ ಕುಂಟೆ ಹೊಡೆಯಬೇಕಾದರೆ ಅದರಲ್ಲಿ ಪರಿಣತಿ ಪಡೆದವರೇ ಆಗಬೇಕು. ಇದಾದ 2 ಮತ್ತು 3 ವಾರಗಳಲ್ಲಿ ಸಾಲಿಗೆ ಅಡ್ಡಲಾಗಿ ಅಡ್ಡ ಕುಂಟೆ ಹೊಡೆಯುತ್ತಾರೆ. ಇದಾದ ನಂತರ 2 ವಾರಗಳನ್ನು ಬಿಟ್ಟು ಸಾಲುಮುಖವಾಗಿ ಕುಂಟೆ ಹೊಡೆಯುತ್ತಾರೆ. ಇಲ್ಲಿಗೆ ಬಿತ್ತನೆ ರಾಗಿಗೆ ಕುಂಟೆ ಹೊಡೆಯುವ ಕೆಲಸ ಮುಗಿಯುತ್ತದೆ. ಈ ಹೊತ್ತಿಗೆ ರಾಗಿ ಪೈರು ಸುಮಾರು ಅರ್ಧ ಅಡಿ ಎತ್ತರಕ್ಕೆ ಬೆಳೆದಿರುತ್ತದೆ. ಕುಂಟೆ ಹೊಡೆಯುವಾಗ ದಟ್ಟವಾದ ಪೈರುಗಳನ್ನು ಉಳಿಸಿಕೊಂಡಿರುತ್ತಾರೆ. ಇದಾದ ನಂತರ ಕಳೆ ಕೀಳುವ ಕೆಲಸ ಆರಂಭವಾಗುತ್ತದೆ. ಬಿತ್ತನೆಯಲ್ಲಿ ಕಳೆಯನ್ನು ಸಂಪೂರ್ಣವಾಗಿ ತೆಗೆಯುವುದು ಕಷ್ಟ. ಹಾಗೆ ಮಾಡಲು ಹೋದರೆ ಪೈರುಗಳು ಕಿತ್ತು ಹೋಗುತ್ತವೆ. ಆದ್ದರಿಂದ ಎಲ್ಲಾ ರೀತಿಯ ಕುಂಟೆ ಬೇಸಾಯ ಆದ ಮೇಲೆ ಒಮ್ಮೆ ಇಡೀ ಹೊಲದ ಕಳೆ ತೆಗೆದು ಬಿಡುತ್ತಾರೆ. ಇಲ್ಲಿಗೆ ಬಿತ್ತನೆ ಹೊಲಗಳ ಬೇಸಾಯ ಮುಕ್ತಾಯವಾಗುತ್ತದೆ. ಬಿತ್ತನೆ, ಕುಂಟೆ ಹೊಡೆಯುವುದು, ಕಳೆ ತೆಗೆಯುವುದು ಇವೆಲ್ಲ ಅತ್ಯಂತ ಕ್ಲಿಷ್ಟವಾದ ಕೆಲಸಗಳಾದ್ದರಿಂದ ಈಗ ಬಿತ್ತನೆಯ ಪದ್ಧತಿ ಕ್ರಮೇಣವಾಗಿ ಅಪರೂಪವಾಗುತ್ತಿದೆ. ಬಿತ್ತಿದ ಪೈರು ಸುಮಾರು ಅಕ್ಟೋಬರ್ ತಿಂಗಳಿಗೆ ಹೊಡೆಯುತ್ತದೆ. ಅದು ಪೈರು ಹೂ ಬಿಡುವ ಕಾಲ. ಅನಂತರ ಇದು ಕಾಳು ಕಟ್ಟಿ ಬಲಿತು ನವೆಂಬರ್ ಕೊನೆಯ ಹೊತ್ತಿಗೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆಗ ಇದನ್ನು ಕುಯ್ದು ಕಣದಲ್ಲಿ ಮೆದೆ ಹಾಕುತ್ತಾರೆ. ರಾಗಿ ಅಥವಾ ಬೇರೆ ಬಿತ್ತಿದ ಬೆಳೆಗಳನ್ನು ಕುಯ್ದಾದ ಮೇಲೆ ಸಾಲಿನಲ್ಲಿ ಹಾಕಿದ ಕಾಳು, ಪೈರುಗಳು ವೃದ್ಧಿಗೊಂಡು ಡಿಸೆಂಬರ್ನಿಂದ ಜನವರಿ ಕೊನೆಯವರೆಗೆ ಕಾಯಿ ಬಿಡುತ್ತವೆ. ಸಾಲು ರಾಗಿ ಕೃಷಿಯಲ್ಲಿ ಮತ್ತೊಂದು ಪದ್ಧತಿ. ರಾಗಿ ಹಾಕಬೇಕಾದ ಪ್ರದೇಶವನ್ನು ಉಳುಮೆ ಮಾಡಿ ಕಸಕಡ್ಡಿ ತೆಗೆದು,
ಗೊಬ್ಬರ ಚೆಲ್ಲಿ ಹಲುಬೆ ಹೊಡೆದು ಸಮತಟ್ಟು ಮಾಡಿ ಹದ ಮಾಡಿಕೊಂಡಿರಲಾಗುತ್ತದೆ. ಹದವಾದ ಮಳೆ ಬಿದ್ದಾಗ ಮರದ ನೇಗಿಲಿನಿಂದ ಸುಮಾರು 1 ಅಡಿ ಅಂತರದ ಸಾಲುಗಳನ್ನು ಹೊಡೆಯುತ್ತಾರೆ. ಈ ಸಾಲುಗಳಿಗೆ ಕಾಳು ಬಿಡುವುದರಲ್ಲಿಯೂ ಪರಿಣಿತರಾದ ಮಹಿಳೆಯರು ಸೊಂಟಕ್ಕೆ ಚೀಲದಾಕಾರದಲ್ಲಿ ಬಟ್ಟೆಯೊಂದನ್ನು ಕಟ್ಟಿಕೊಂಡು ಅದರಲ್ಲಿ ಬಿತ್ತಬೇಕಾದ ಕಾಳನ್ನು ತುಂಬಿಕೊಂಡು ಬಿಡುತ್ತಾ ಹೋಗುತ್ತಾರೆ. ಇದು ಕೂಡ ಅತ್ಯಂತ ಸೂಕ್ಷ್ಮವಾದ ಕೆಲಸ. ಬಿಡುವವರು ಕಾಳುಗಳನ್ನು ಹೆಚ್ಚು ಬಿಟ್ಟರೆ ಎಲ್ಲವೂ ಹುಟ್ಟಿ ಪೈರುಗಳು ವಿಕಾಸವಾಗದೆ ಬೆಳೆ ಹಾಳಾಗುತ್ತದೆ. ಕಡಿಮೆ ಬಿಟ್ಟರೆ ಅಲ್ಲೊಂದು ಇಲ್ಲೊಂದು ಹುಟ್ಟಿ ಆಗಲೂ ನಷ್ಟ ಸಂಭವಿಸುತ್ತದೆ. ಆದ್ದರಿಂದ ಕಾಳು ಬಿಡುವವರು ಒಂದೇ ಹದದಲ್ಲಿ 1 ಇಂಚಿಗೆ 1 ಬೀಳುವಂತೆ ತಮ್ಮ ಬಲಗೈನಿಂದ ನೇಗಿಲಿನಿಂದ ಹೊಡೆದ ಸಾಲಿಗೆ ಉದುರಿಸುತ್ತಾ ಹೋಗುತ್ತಾರೆ. ಆಮೇಲೆ ಅಡ್ಡಲಾಗಿ ಹಲುಬೆ ಹೊಡೆಯುತ್ತಾರೆ. ಹೀಗೆ ಮಾಡುವುದರಿಂದ ಸಾಲಿನಲ್ಲಿರುವ ಕಾಳುಗಳು ಮಣ್ಣಿನಲ್ಲೇ ಐಕ್ಯವಾಗುತ್ತವೆ. ಇಲ್ಲಿ ಕೂಡ 6 ಸಾಲು ಮಧ್ಯೆ 1 ಸಾಲಿಗೆ ಬಿತ್ತನೆಯಲ್ಲಿ ಮಾಡಿದಂತೆ ಕಾಳುಗಳ ಸಾಲು ಹಾಕುವ ಪದ್ಧತಿ ಇದೆ. ಪೈರು ಹುಟ್ಟಿದ ಮೇಲೆ ಸಾಲು ರಾಗಿಗೆ ಅಡ್ಡಲಾಗಿ ಕುಂಟೆ ಹೊಡೆಯುವ ಕ್ರಮ ಇಲ್ಲ. ಒಂದು ವೇಳೆ ಕುಂಟೆ ಹೊಡೆಯುವುದರಿಂದ ಹೋದಷ್ಟು ಹೋಗಿ ಮತ್ತೆ ಕಳೆ ಬಂದರೆ ಅದನ್ನು ಕೀಳಿಸುತ್ತಾರೆ. ಹೀಗೆ ಸಾಲು ರಾಗಿ ಅತ್ಯಂತ ಜನಪ್ರಿಯವಾದ ಪದ್ಧತಿಯಾಗಿ ಪರಿಣಮಿಸಿದೆ. ಕಾರಣ ಇದು ಬಿತ್ತನೆಯಂತೆ ನಾಟಿಯಂತೆ ಹೆಚ್ಚು ಜನ ಕೆಲಸಗಾರರನ್ನು ಬಯಸುವುದಿಲ್ಲ. ಮಿಕ್ಕೆಲ್ಲ ಬೆಳವಣಿಗೆಯ ರೀತಿಗಳು ಬಿತ್ತನೆ ಬೆಳೆಯಂತೆಯೇ ಇರುತ್ತವೆ. ರಾಗಿ ಬೆಳೆಯಲ್ಲಿ ನಾಟಿ ಪದ್ಧತಿ ಅತ್ಯಂತ ಉತ್ತಮವಾದದ್ದು, ಹೆಚ್ಚು ಇಳುವರಿ ಕೊಡುವಂಥದ್ದು ಎಂಬ ನಂಬಿಕೆ ಇದೆ. ಮೊದಲಿಗೆ ತಮ್ಮ ಜಮೀನಿಗನುಗುಣವಾಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ರಾಗಿಯನ್ನು ಒಟ್ಟಲು ಹಾಕುತ್ತಾರೆ. ಒಟ್ಟಲು ಹಾಕುವುದು ಎಂದರೆ ಒಳ್ಳೆ ಗೊಬ್ಬರದಿಂದ ಕೂಡಿದ ಸ್ಥಳದಲ್ಲಿ ದಟ್ಟವಾಗಿ ಬಿತ್ತುವುದು. ಹೀಗೆ ಬಿತ್ತಿದ ಕಾಳು ಹುಟ್ಟಿದ 25 ರಿಂದ 1 ತಿಂಗಳ ಒಳಗೆ ಅದನ್ನು ಕಿತ್ತು ನಾಟಿ ಮಾಡಬೇಕು. ಬಿತ್ತನೆಯ ಕ್ರಮ ಪದ್ಧತಿಯಂತೆ ಜಮೀನನ್ನು ಉತ್ತು ಹದ ಮಾಡುತ್ತಾರೆ. ಹದವಾಗಿ ಮಳೆ ಬಿದ್ದಾಗ ಒಟ್ಟಲು ಅಥವಾ ಹಗೆ ಹಾಕಿದ ಪೈರುಗಳನ್ನು ಕೀಳುತ್ತಾರೆ. ಹದ ಮಾಡಿದ ಪ್ರದೇಶಕ್ಕೆ 2 ಮುಖದಿಂದ ಗೆಣೆ ಹಲುಬೆಯಿಂದ ಎಳೆಯುತ್ತಾರೆ. ಈ ಗೆಣೆ ಹಲುಬೆ ಎರಡೂ ಕಡೆಯಿಂದ ಎಳೆದಾಗ ಸೇರುವ ಜಾಗದಲ್ಲಿ ಕಿತ್ತ ಸಸಿಗಳನ್ನು ನೆಡುತ್ತಾ ಹೋಗುತ್ತಾರೆ. ನಾಟಿ ಪದ್ಧತಿಯಲ್ಲಿ ಕಳೆ ತೆಗೆಯುವುದು ಬಹಳ ಸುಲಭ, ಏಕೆಂದರೆ ಎರಡೂ ಕಡೆಯಿಂದಲೂ ಚೆನ್ನಾಗಿ ಕುಂಟೆ ಹೊಡೆಯುವುದರಿಂದ ನೆಟ್ಟ ಪೈರುಗಳಿಗೆ ಮಣ್ಣು ಆಸರೆಯಾಗಿ ಅತ್ಯಂತ ಹುಲುಸಾಗಿ ಬೆಳೆಯುತ್ತವೆ. ಇಲ್ಲಿ 6 ಸಾಲುಗಳಾದ ಮೇಲೆ 1 ಸಾಲಿಗೆ ಬಿತ್ತನೆಯಂತೆ ಸಾಲು ಹಾಕುವ ಪದ್ಧತಿ ಇದೆ. ಈ ಪದ್ಧತಿ ಹೆಚ್ಚು ಕೆಲಸಗಾರರನ್ನು ನಿರೀಕ್ಷಿಸುವುದರಿಂದ ಇತ್ತೀಚೆಗೆ ತನ್ನ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತದೆ. ನಾಟಿ ಬೆಳೆಯಿಂದ ಇನ್ನೊಂದು ಅವಕಾಶವೆಂದರೆ ರಾಗಿ ಸಾಲುಗಳ ಮಧ್ಯದಲ್ಲಿ ಕೊನೆ ಕುಂಟೆ ಹೊಡೆಯುವಾಗ ಸಾಮಾನ್ಯವಾಗಿ ಮಗೆ ಮಳೆಯಲ್ಲಿ ಹುರುಳಿ ಚೆಲ್ಲುತ್ತಾರೆ. ರಾಗಿ ಕೊಯ್ಲಿಗೆ ಬಂದ ನಂತರ ಹುರುಳಿ ಅಭಿವೃದ್ಧಿಯಾಗಿ ಬೆಳೆದು ಕಾಳು ಕಟ್ಟುತ್ತದೆ. ಆದ್ದರಿಂದ ಈ ಪದ್ಧತಿಯಲ್ಲಿ 2 ಫಸಲು ತೆಗೆಯುವ ಅವಕಾಶವಿದೆ. ರಾಗಿ ಬೆಳೆಗೆ ಗುಣಿ ಪದ್ಧತಿ ಇದೆ. ಇದು ಸಾಮಾನ್ಯವಾಗಿ ನಾಟಿ ಪದ್ಧತಿಯನ್ನು ಹೋಲುತ್ತದೆ. ಅದರಂತೆಯೇ ಉದ್ದ ಮತ್ತು ಅಡ್ಡ ಸಾಲುಗಳನ್ನು ಹೊಡೆದು ಈ ಸಾಲುಗಳು ಸೇರುವ ಸ್ಥಳಕ್ಕೆ ತುದಿಯನ್ನು ಚೂಪಾಗಿ ಮಾಡಿದ ಕೈಯಲ್ಲಿ ಹಿಡಿದುಕೊಳ್ಳಬಹುದಾದ ಗಾತ್ರದ ಒಂದು ಕೋಲಿನಿಂದ ಸಣ್ಣಕ್ಕೆ ಗುಳಿ ಹೊಡೆದು ಅದರಲ್ಲಿ 4-5 ಕಾಳು ಉದುರಿಸುತ್ತಾರೆ. ಇದನ್ನು ಗುಣಿ ರಾಗಿ ಪದ್ಧತಿ ಎಂದು ಕರೆಯುತ್ತಾರೆ. ಇದರ ಮಿಕ್ಕೆಲ್ಲ ವ್ಯಾವಸಾಯಿಕ ಕ್ರಮ ನಾಟಿ ಪದ್ಧತಿಯಂತೆಯೇ ಇರುತ್ತದೆ. ಕೂರಿಗೆ ಪದ್ಧತಿ ರಾಗಿ ಬೆಳೆಯ ಇನ್ನೊಂದು ಕ್ರಮ. ಒಂದು ಕಾಲದಲ್ಲಿ ಇದು ಬಹಳ ಪ್ರಖ್ಯಾತವಾಗಿತ್ತು. 4 ಅಡಿ ಉದ್ದದ ಒಂದು ಮರದ ತುಂಡಿಗೆ 6 ರಂಧ್ರಗಳನ್ನು ಕೊರೆಯುತ್ತಾರೆ. ಆ 6 ರಂಧ್ರಗಳಿಗೂ ಮರದ ಅಥವಾ ಕಬ್ಬಿಣದ ಹಲ್ಲುಗಳನ್ನು ಜೋಡಿಸುತ್ತಾರೆ. ಇದರ ಮೇಲ್ಭಾಗದಲ್ಲಿ ಮಧ್ಯಕ್ಕೆ ಸರಿಯಾಗಿ ಮೇಣಿ ಇರುತ್ತದೆ. ಮೇಣಿಯ ತುದಿಯಲ್ಲಿ ಒಂದು ಬಟ್ಟಲಾಕಾರ ಇರುತ್ತದೆ. ಈ ಬಟ್ಟಲಿನಿಂದ ಮಾಡಿರುವ 6 ತೂತುಗಳಿಗೂ ಕೊಳವೆ ಸಂಪರ್ಕ ಕಲ್ಪಿಸಲಾಗುತ್ತದೆ. ಈ
ಕೊಳವೆಗಳಿಗೆ ವಾಟೆ ಕಡ್ಡಿಗಳನ್ನು ಬಳಸುವ ಸಂಪ್ರದಾಯವಿದೆ. ಹೀಗೆ ತಯಾರಾದ ಸಾಧನವನ್ನು ಕೂರಿಗೆ ಎಂದು ಕರೆಯುತ್ತಾರೆ. ಇದನ್ನು ಎತ್ತುಗಳಿಗೆ ಹೂಡಿ ಹದವಾಡಿದ ಹೊಲದಲ್ಲಿ ಉದ್ದಕ್ಕೆ ಹೊಡೆದುಕೊಂಡು ಹೋಗುತ್ತಾರೆ. ಇಲ್ಲಿ ಒಬ್ಬ ಕೂರಿಗೆ ಹೊಡೆಯುವವ ಮತ್ತೊಬ್ಬ ಕಾಳು ಬಿಡುವವನು ಮಾತ್ರ ಇರುತ್ತಾರೆ. ಸಾಮಾನ್ಯವಾಗಿ ಕಾಳು ಬಿಡುವವರು ಮಹಿಳೆಯರಾಗಿರುತ್ತಾರೆ. ಮೇಲಿನ ಬಟ್ಟಲಾಕಾರದೊಳಗೆ ಬಿಟ್ಟ ಕಾಳು ಸಾಮಾನ್ಯವಾಗಿ ಕಾಳು ಬಿಡುವವರು ಮಹಿಳೆಯರಾಗಿರುತ್ತಾರೆ. ಮೇಲಿನ ಬಟ್ಟಲಾಕಾರದೊಳಗೆ ಬಿಟ್ಟ ಕಾಳುಗಳು ಈ 6 ಸಾಲುಗಳಿಗೆ ಸಮಾನಾಂತರವಾಗಿ ಬೀಳುತ್ತಾ ಹೋಗುತ್ತವೆ. ಕೊನೆಯಲ್ಲಿ ಸಾಲು ರಾಗಿಯಂತೆ ಅಡ್ಡಲಾಗಿ ಹಲುಬೆ ಹೊಡೆಯುತ್ತಾರೆ. ಪ್ರತಿ ಸುತ್ತಿನಲ್ಲಿ ಬಲ ಕೊನೆಯ ಸಾಲಿಗೆ ಬಿತ್ತನೆ ಅಥವಾ ಸಾಲು ರಾಗಿಗೆ ಹಾಕುವಂತಹ ಕಾಳುಗಳನ್ನು ಹಾಕುತ್ತಾರೆ. ಕೂರಿಗೆ ವ್ಯವಸಾಯ ಕ್ರಮ ಸಾಲುರಾಗಿಯ ವ್ಯವಸಾಯ ಕ್ರಮದಂತೆ ಇರುತ್ತದೆ. ಇದಿಷ್ಟು ಪ್ರಮುಖ ಬೆಳೆಯಾದ ರಾಗಿ ಬೆಳೆಯುವ ಪದ್ಧತಿ. ಮಳೆಯಾಧಾರದಲ್ಲಿ ಗ್ರಾಮಾಂತರ ಜನರು ಇನ್ನೂ ಅನೇಕ ಬೆಳೆಗಳನ್ನು ಬೆಳೆಯುತ್ತಾರೆ. ಎಳ್ಳು, ಹಲಸಂದೆ, ಹೆಸರು, ಉದ್ದು, ಹರಳು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಹರಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಈ ರೀತಿಯ ಬೆಳೆಗಳನ್ನು ಮುಂಗಾರು ಬೆಳೆಯಾಗಿ ಬೆಳೆಯುತ್ತಾರೆ. ಇವೆಲ್ಲ ಅಲ್ಪಾವಧಿಯ ಬೆಳೆಗಳಾದ್ದರಿಂದ ಅವುಗಳನ್ನು ಕುಯ್ದು ಹಿಂಗಾರು ರಾಗಿ ಬೆಳೆಯನ್ನು ಮಾಡುತ್ತಾರೆ. ರಾಗಿ ಬೆಳೆಯಲ್ಲಿ ಕೂಡ ಮುಂಗಾರು ಅಥವಾ ಗೆಡ್ಡರಾಗಿ ಬೆಳೆಯುವ ಪದ್ಧತಿ ಇದೆ. ಆದರೀಗ ಅದು ಒಂದು ರೀತಿಯಲ್ಲಿ ನಿಂತೇ ಹೋಗಿದೆ. ಸಾಮಾನ್ಯವಾಗಿ ಹರಳನ್ನು ದೂರದ ಹೊಲಗಳಲ್ಲಿ ಬೆಳೆಯುತ್ತಾರೆ. ಉಳುಮೆ ಮಾಡಿದ ಜಮೀನಿನಲ್ಲಿ 5 ಅಡಿ ಅಗಲದ ಉದ್ದ ಮತ್ತು ಅಡ್ಡಸಾಲುಗಳನ್ನು ಹೊಡೆಯುತ್ತಾರೆ. ಅವು ಕೂಡುವ ಜಾಗದಲ್ಲಿ 2 ಅಥವಾ 2 ಹರಳುಗಳನ್ನು ನೆಡುತ್ತಾರೆ. ಇವು ಹುಟ್ಟಿದ ಮೇಲೆ ಚೆನ್ನಾಗಿರುವ ಪೈರನ್ನು ಉಳಿಸಿಕೊಂಡು ಮಿಕ್ಕವನ್ನೆಲ್ಲ ಕಿತ್ತು ಹಾಕುತ್ತಾರೆ. ಸಾಮಾನ್ಯವಾಗಿ ಹರಳನ್ನು ಏಪ್ರಿಲ್-ಮೇ ತಿಂಗಳಲ್ಲಿ ಬಿತ್ತುತ್ತಾರೆ. ಅದು ಫೆಬ್ರವರಿ-ಮಾರ್ಚ್ ತಿಂಗಳ ಹೊತ್ತಿಗೆ ಕುಯಿಲಿಗೆ ಬರುತ್ತದೆ. ಈ ಹರಳು ಬೆಳೆಯನ್ನು 2-3 ವರ್ಷ ಉಳಿಸಿಕೊಳ್ಳುವ ಪದ್ಧತಿಯೂ ಇದೆ. ಇದೇ ರೀತಿಯಲ್ಲಿ ತಮಗೆ ಬೇಕಾಗುವ ಮೆಣಸಿನಕಾಯನ್ನು ತಮ್ಮ ಹೊಲದ ಯಾವುದಾದರೂ ಒಂದು ಭಾಗದಲ್ಲಿ ರೈತರು ಬೆಳೆದುಕೊಳ್ಳುವ ಪದ್ಧತಿ ಇದೆ. ಹೀಗೆ ಗ್ರಾಮಾಂತರ ಒಣಬೇಸಾಯ ಪದ್ಧತಿ ಬಹಳ ಪ್ರಾಚೀನ ಕಾಲದಿಂದಲೂ ನಡೆದು ಬಂದುದಾಗಿದೆ. ನೀರಾವರಿ ಅಥವಾ ಗದ್ದೆ ಭತ್ತ ಬೆಳೆಯುವ ಪ್ರದೇಶ. ಇದರಲ್ಲಿ 3-4 ರೀತಿಯ ಪದ್ಧತಿಗಳನ್ನು ಗುರುತಿಸಬಹುದು. ಮೊದಲನೆಯದು ಬರಭತ್ತ. ಇದು ಮಳೆಯಾಶ್ರಯದಿಂದ ಬೆಳೆಯುವಂತಹದು. ಈ ಪದ್ಧತಿ ಸಾಲು ರಾಗಿಯ ಪದ್ಧತಿಯಂತೆ ಇದೆ. ಎರಡನೆಯದು ಅರೆ ನೀರಾವರಿಯ ಸಾಲು ಭತ್ತದ ಬೆಳೆ. ಸಾಮಾನ್ಯವಾಗಿ ತಮ್ಮ ಜಮೀನಿನ ತಗ್ಗು ಪ್ರದೇಶಗಳಲ್ಲಿ ಹಳ್ಳಗಳ ಪಕ್ಕದಲ್ಲಿ ತಾವೇ ರಚಿಸಿಕೊಂಡ ತಮ್ಮ ಸಣ್ಣಪುಟ್ಟ ಕಟ್ಟೆಗಳ ಹಿಂದೆ ಇದನ್ನು ಬೆಳೆಯುತ್ತಾರೆ. ಬರಭತ್ತ ಮತ್ತು ಆಲು ಭತ್ತಗಳನ್ನು ಭರಣಿ ಮಳೆಯ ನಂತರ ಸಾಲು ರಾಗಿಯ ಕ್ರಮದಲ್ಲಿ ಬಿತ್ತುತ್ತಾರೆ. ಬರಭತ್ತ ಸಂಪೂರ್ಣವಾಗಿ ಮಳೆಯನ್ನು ಆಶ್ರಯಿಸುತ್ತದೆ. ಅರೆ ನೀರಾವರಿ ಬರಭತ್ತದ ಮತೆ ಆರಂಭವಾಗಿ ಹೊಡೆ ಬರುವ ಕಾಲಕ್ಕೆ ನೀರನ್ನು ಅಪೇಕ್ಷಿಸುತ್ತದೆ. ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ದೊಡ್ಡ ಮಳೆಗಳು ಬರುವುದರಿಂದ ಹಳ್ಳ ಕೊಳ್ಳಗಳಲ್ಲಿ ಕಟ್ಟೆಗಳಲ್ಲಿ ನೀರು ತುಂಬಿರುತ್ತದೆ. ಇದನ್ನು ಹಾಯಿಸುವ ಮೂಲಕ ಈ ಪದ್ಧತಿಯಲ್ಲಿ ಭತ್ತ ಬೆಳೆಯುವ ಕ್ರಮ ವ್ಯಾಪಕವಾಗಿ ಕಂಡುಬರುತ್ತದೆ. ಭತ್ತವನ್ನು ಸಂಪೂರ್ಣ ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯುವುದು ನಾಟಿ ಪದ್ಧತಿಯಲ್ಲಿ. ದೊಡ್ಡ ದೊಡ್ಡ ಕೆರೆಗಳು, ಈಗಿನ ನದಿಗೆ ಅಡ್ಡಲಾಗಿ ಕಟ್ಟಿದ ಜಲಾಶಯಗಳು, ಒಳ್ಳೆಯ ಜಲಸಂಗ್ರಹಾಲಯವಿರುವ ನೀರಾವರಿಯ ಬಾವಿಗಳು, ಇಲ್ಲೆಲ್ಲ ನಾಟಿ ಪದ್ಧತಿಯ ಭತ್ತ ಬೆಳೆಯುತ್ತಾರೆ. ಜೂನ್ ತಿಂಗಳ 2ನೆಯ ವಾರದಲ್ಲಿ ತಮ್ಮ ಗದ್ದೆಗಳ ಒಂದು ಭಾಗವನ್ನು ಆರಿಸಿ ಒಟ್ಟಲು ಹಾಕುತ್ತಾರೆ. ಇದು ಮೊಳಕೆಗೆ ಬಂದು ಹುಟ್ಟಿದ ನಂತರ ಗದ್ದೆಗಳನ್ನು ಕರಗು ಹಾಕುತ್ತಾರೆ. ಒಟ್ಟಿಲು ಹಾಕುವುದರಲ್ಲಿ ಕೂಡ ಬರ ಒಟ್ಟಲು ಮತ್ತು ನೀರು ಒಟ್ಟಲು ಎಂಬ 2 ಪದ್ಧತಿ ಇದೆ. ಬರೊಟ್ಟಲಿನಲ್ಲಿ ಭತ್ತವನ್ನು ಬಿತ್ತಿ ಅದರ ಮೇಲೆ
ಗೊಬ್ಬರ ಚೆಲ್ಲಿ ಅದು ಮುಚ್ಚಿಕೊಳ್ಳುವಂತೆ ಮಣ್ಣು ಎರಚುತ್ತಾರೆ. 6 ರಿಂದ 4 ಅಡಿ ಅಗಲಕ್ಕೆ ಕಾಲುವೆಗಳನ್ನು ಬಿಟ್ಟುಕೊಳ್ಳುತ್ತಾರೆ. ಕಾಲುವೆಗಳಿಗೆ ನೀರು ತುಂಬಿಕೊಂಡು ಎರಚುವ ಪದ್ಧತಿ ಇದೆ. ಬರೊಟ್ಟಲಿನಲ್ಲಿ ನೀರು ನಲ್ಲಿಸುವಂತಿಲ್ಲ. ನೀರು ಒಟ್ಟಲು ಪದ್ಧತಿಯಲ್ಲಿ ಒಟ್ಟಲು ಹಾಕುವ ಜಾಗವನ್ನು ಕರಗು ಹಾಕಿ ಚೆನ್ನಾಗಿ ಉತ್ತು ಇಡೀ ಸ್ಥಳ ಕೆಸರೇಳುವಂತೆ ಮಾಡುತ್ತಾರೆ. ಅನಂತರ ಬರ ಒಟ್ಟಲಿನಂತೆಯೇ 6 ಅಡಿ ಅಂತರದಲ್ಲಿ ಕಾಲುವೆಗಳನ್ನು ಮಾಡುತ್ತಾರೆ. ಒಟ್ಟಲು ಹಾಕುವುದಕ್ಕಿಂತ 3 ದಿನ ಮುಂಚೆಯೇ ಭತ್ತವನ್ನು ನೆನೆಹಾಕಿ ಚೆನ್ನಾಗಿ ನೆನೆದ ಮೇಲೆ ಕುಕ್ಕೆ ಅಥವಾ ಚೀಲವೊಂದಕ್ಕೆ ತುಂಬಿ ಬಾಯಿ ಕಟ್ಟಿ ಭಾರ ಹೇರುತ್ತಾರೆ. 3 ರಿಂದ 4 ದಿನದಲ್ಲಿ ಉಂಟಾದ ಕಾವಿನಿಂದ ಭತ್ತದ ಕಾಳುಗಳು ಮೊಳಕೆಯೊಡೆಯುತ್ತವೆ. ಈ ಮೊಳಕೆಗಳನ್ನು ಕಾಲುವೆಗಳ ಮಧ್ಯಭಾಗದ ಪ್ರದೇಶಕ್ಕೆ ಚೆಲ್ಲುತ್ತಾರೆ. ಇದು ಬೇರು ಬಿಟ್ಟು ಹಸಿರು ತಿರುಗಿದ ಮೇಲೆ ಪೂರ್ತಿ ನೀರು ಕಟ್ಟುತ್ತಾರೆ. ಒಟ್ಟಲು ಹಾಕಿದ 1 ತಿಂಗಳೊಳಗೆ ಸಾಮಾನ್ಯವಾಗಿ ನಾಟಿ ಮಾಡುತ್ತಾರೆ. ಒಟ್ಟಲು ಹಾಕುವಾಗಲೇ ಗದ್ದೆಯನ್ನು ಉತ್ತು ನೀರು ಕಟ್ಟಿ ಕರಗು ಹಾಕುತ್ತಾರೆ. ಗದ್ದೆಯಲ್ಲಿ ಹುಟ್ಟಿದ ಕಳೆ, ಹುಲ್ಲು ಮುಂತಾದವು ನೀರಿನಲ್ಲಿ ಕರಗಿ ಹೋಗುತ್ತವೆ. ಹೀಗೆ ಗದ್ದೆಯನ್ನು 2-3 ಬಾರಿ ಉಳುತ್ತಾರೆ. ಇದರ ಜೊತೆಗೆ ಗದ್ದೆ ಬದುವಿನ ಅಂಚುಗಳನ್ನು ಕಡಿದು ಕ್ರಮ ಮಾಡಿಕೊಳ್ಳುತ್ತಾರೆ. ನಾಟಿಯ ಹಿಂದಿನ ದಿನ ಗದ್ದೆಗಳನ್ನು ಚೆನ್ನಾಗಿ ಉತ್ತು ನೀರು ಹಲುಬೆ ಹೊಡೆಯುತ್ತಾರೆ. ಇದರಿಂದ ಗದ್ದೆಯ ಮೇಲ್ಭಾಗ ಸಮತಟ್ಟಾಗಿ ಎಲ್ಲಾ ಭಾಗದಲ್ಲೂ ನೀರು ನಿಲ್ಲುವಂತಾಗುತ್ತದೆ. ಹಿಂದಿನ ದಿನವೇ ಸಸಿಗಳನ್ನು ಕಿತ್ತು ಸಿದ್ಧ ಮಾಡಿಕೊಂಡಿರುತ್ತಾರೆ. ಮಾರನೇ ದಿನ ಗೊಬ್ಬರ ಚೆಲ್ಲಿ ಉಳುತ್ತಾ ಹೋಗುತ್ತಾರೆ. ಉಳುಮೆಯ ಹಿಂದೆ 4-5 ಜನ ತೆವಡೆ ತುಳಿಯುತ್ತಾ ಹೋಗುತ್ತಾರೆ. ಹೀಗೆ ಮಾಡುವುದರಿಂದ ಮಣ್ಣು ಕಲಸಿದ ಹಿಟ್ಟಿನಂತೆ ಬದಿ ರೂಪವನ್ನು ತಾಳುತ್ತದೆ. ಇವರ ಹಿಂದೆ ನಾಟಿ ಮಾಡುವವರು ಭತ್ತದ ಸಸಿ ನೆಡುತ್ತಾ ಹೋಗುತ್ತಾರೆ. ಸಸಿಯನ್ನು ನೆಟ್ಟು ಅದು ಬೇರು ಬಿಟ್ಟು ಹಸಿರು ತಿರುಗಿದ ಮೇಲೆ ಕಳೆ ಕೀಳಿಸುತ್ತಾರೆ. ಸಂದರ್ಭಾನುಸಾರವಾಗಿ 2 ರಿಂದ 3 ಸಾರಿ ಕಳೆ ಕೀಳಬೇಕಾಗುತ್ತದೆ. ಭತ್ತ ಎತ್ತರಕ್ಕೆ ಬೆಳೆದ ಮೇಲೆ ಅದರ ನೆರಳಿನಲ್ಲಿ ಕಳೆ ಬೆಳೆಯುವುದು ಅಪರೂಪ. ಭತ್ತದ ತಳಿಗನುಸಾರವಾಗಿ 4 ರಿಂದ 5 ತಿಂಗಳ ಅವಧಿಯಲ್ಲಿ ಭತ್ತ ಕುಯ್ಲಿಗೆ ಬರುತ್ತದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳು ಮುಗಿಯುವ ಹೊತ್ತಿಗೆ ಕುಯ್ದು ಮುಗಿಯುತ್ತದೆ. ಬರಭತ್ತ ಅಥವಾ ಹೊಲಭತ್ತ, ಅರೆ ನೀರಾವರಿಯ ಭತ್ತ ಇವುಗಳು ಸಹ ಸ್ವಲ್ಪ ದೀರ್ಘಾವಧಿಯ ಬೆಳೆಗಳು. ಹೀಗಾಗಿ ಭತ್ತದ ಕೊಯ್ಲಿನ ಕಾಲ ಡಿಸೆಂಬರ್ ತಿಂಗಳ ಕೊನೆಯಿಂದ ಜನವರಿ ಮೊದಲನೇ ವಾರದವರೆಗೆ ಎಂದು ಹೇಳಬಹುದು. ಈಗ ಅನೇಕ ರೀತಿಯ ಅಲ್ಪಾವಧಿ ತಳಿಗಳು ಬಂದಿರುವುದರಿಂದ ಪ್ರಾಚೀನ ಗ್ರಾಮ ಪದ್ಧತಿಯಂತೆ ಕಾಲ ನಿಗದಿ ಮಾಡುವುದು ಸಾಧ್ಯವಾಗುವುದಿಲ್ಲ. ಇದರ ಜೊತೆಗೆ ಯಾವ ಪದ್ಧತಿಗಳನ್ನು ಗ್ರಾಮಾಂತರದವರು ಕೂಡ ಸಂಪೂರ್ಣವಾಗಿ ಉಳಿಸಿಕೊಂಡಿಲ್ಲ. ಗ್ರಾಮಾಂತರದಲ್ಲಿ ತೋಟಗಾರಿಕೆಯ ಪರಂಪರೆ ಅಷ್ಟೇನೂ ಮುಖ್ಯವಾದುದಾಗಿರಲಿಲ್ಲ. ಆಹಾರ ಧಾನ್ಯಗಳನ್ನು ಬೆಳೆಯುವುದೇ ಮುಖ್ಯ ಮತ್ತು ಪವಿತ್ರ ಎಂದು ಗ್ರಾಮಾಂತರ ಜನ ನಂಬಿಕೊಂಡಿದ್ದರು. ಆದ್ದರಿಂದ ಈಗಿನ ಹಾಗೆ ಹೊಲಗದ್ದೆಗಳನ್ನು ತೋಟ ಮಾಡುವುದಕ್ಕೆ ಅವಕಾಶವೇ ಇರಲಿಲ್ಲ. ಹಾಗೆ ಮಾಡುವವರನ್ನು ಸಮಾಜ ವಿರೋಧಿಗಳೆಂದೇ ಪರಿಗಣಿಸಲಾಗುತ್ತಿತ್ತು. ಪ್ರಾಚೀನ ಸಮಾಜದಲ್ಲಿ ತೋಟಗಾರಿಕೆ ಬಹಳ ಸಣ್ಣ ಪ್ರಮಾಣದಲ್ಲಿದ್ದದ್ದು ಕಂಡುಬರುತ್ತದೆ. ಗ್ರಾಮದ ಒಂದು ಪ್ರದೇಶವನ್ನು ಕೀರೆಮಡಿ ಎಂದು ಕರೆಯುತ್ತಿದ್ದರು. ಈ ಪ್ರದೇಶದ ಮಧ್ಯಭಾಗದಲ್ಲಿ ಬಾವಿಯೊಂದಿರುತ್ತಿತ್ತು. ಅದರ ಸುತ್ತಲಿನ ಭೂಮಿಯನ್ನು ಊರಿನ ಪ್ರತಿಯೊಬ್ಬರಿಗೂ ಸಮನಾಗಿ ಹಂಚಲಾಗುತ್ತಿತ್ತು. ಈ ಜಾಗದಲ್ಲಿ ಊರಿನ ಜನರು ಸೊಪ್ಪು ತರಕಾರಿಗಳನ್ನು ಬೆಳೆಯುತ್ತಿದ್ದರು. ಈ ಯಾವುದೂ ಮಾರುವುದಕ್ಕಲ್ಲ, ತಮಗೆ ಬೇಕಾದಷ್ಟನ್ನು ಮಾತ್ರ ಅವರು ಬೆಳೆದುಕೊಳ್ಳುತ್ತಿದ್ದರು. ಪ್ರತಿ ಸೋಮವಾರ ಕೃಷಿಗೆ ರಜೆ ಇದ್ದುದರಿಂದ ಆ ದಿನ ಕೀರೆಮಡಿಯ ಕೆಲಸದಲ್ಲಿ ತೊಡಗುವುದು ಗ್ರಾಮಾಂತರದ ಪದ್ಧತಿಯಾಗಿತ್ತು. ಸ್ವಲ್ಪ ಹೆಚ್ಚಾಗಿ ಬೆಳೆದವರು ಬೇರೆಯವರಿಗೆ ಉಚಿತವಾಗಿ ಕೊಡುತ್ತಿದ್ದರು. ಹಾಲು, ಮೊಸರು, ತರಕಾರಿ ಇವುಗಳನ್ನು ಮಾರುವುದು ಗ್ರಾಮಾಂತರದಲ್ಲಿ ಪ್ರಚಲಿತವಿರಲಿಲ್ಲ. ಎಲ್ಲರೂ ತಮಗೆ ಬೇಕಾದ್ದನ್ನು ಬೆಳೆದುಕೊಳ್ಳುತ್ತಿದ್ದರು. ಪ್ರತಿಯೊಂದು ಹಳ್ಳಿಯೂ ಸ್ವಯಂ ಪರಿಪೂರ್ಣವಾಗಿತ್ತು. ದಿನನಿತ್ಯದ ಆಹಾರಕ್ಕೆ ಸಂಬಂಧಿಸಿದ ಏನನ್ನೂ ಹೊರಗಿನಿಂದ ತರಿಸುವ ಪದ್ಧತಿ ಇರಲಿಲ್ಲ. ಹೀಗಾಗಿ ಮಾರಾಟ ಸಾಧ್ಯವಿರಲಿಲ್ಲ.
ತೋಟಗಾರಿಕೆ ಸಣ್ಣ ಪ್ರಮಾಣದಲ್ಲಿ ಈ ಕೀರೆ ಮಡಿಯಿಂದ ಆರಂಭವಾಯಿತೆಂದು ಹೇಳಬಹುದು. ಕೀರೆ ಮಡಿಯ ಪಕ್ಕದಲ್ಲಿ ಒಂದೋ ಎರಡೋ ಬಾಳೆಗಿಡಗಳನ್ನು ಬೆಳೆಯುತ್ತಿದ್ದರು. ಹಣ್ಣಿನ ಗಿಡಗಳನ್ನು ಬೆಳೆಯುತ್ತಿದ್ದರು. ಒಂದೋ ಎರಡೋ ತೆಂಗಿನ ಮರಗಳನ್ನು ಬೆಳೆಯುತ್ತಿದ್ದರು. ಇದು ಕ್ರಮೇಣವಾಗಿ ವಿಸ್ತಾರಗೊಂಡು ಮುಂದೆ ತೋಟದ ಬೆಳೆ ಅಸ್ತಿತ್ವಕ್ಕೆ ಬಂತು ಎಂದು ಹೇಳಬಹುದು. ಈಗ ತೋಟಗಾರಿಕೆಯ ಪದ್ಧತಿ, ವ್ಯವಸಾಯ ಪದ್ಧತಿಗಿಂತ ಹೆಚ್ಚಾಗಿಯೇ ಗ್ರಾಮಾಂತರದಲ್ಲಿ ಕೂಡ ಜಾರಿಗೆ ಬಂದಿದೆ. ಆಹಾರಧಾನ್ಯಗಳನ್ನು ಬೆಳೆಯುವುದು ಲಾಭದಾಯಕವಲ್ಲ ಎಂಬ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಪ್ರಾಚೀನ ವ್ಯವಸಾಯ ಪದ್ಧತಿಯೊಂದು ನಿಧಾನವಾಗಿ ಕಣ್ಮರೆಯಾಗುತ್ತಿದೆ ಎಂದು ಹೇಳಬಹುದು.